ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ 1 ತಿಂಗಳಿಂದ 2 ತಿಂಗಳೊಳಗಿರೋ ಪ್ರೆಗ್ನೆಂಟ್ ಲೇಡೀಸ್ ಯಾವ ಥರ ಪ್ರೆಗ್ನೆನ್ಸಿ ಲೈಫ್ನ ಲೀಡ್ ಮಾಡಬೇಕು, ಪ್ರೆಗ್ನೆನ್ಸಿಲಿ ಯಾವ ಥರ ಫುಡ್ ತೊಗೋಬೇಕು, ಪ್ರೆಗ್ನೆನ್ಸಿ ಕನ್ಫರ್ಮ್ ಯಾವಾಗ ಮಾಡ್ಕೋಬೇಕು, ಹಾಸ್ಪಿಟ್ಲಿಗೆ ಯಾವಾಗ ಹೋಗಬೇಕು, ಅಲ್ಲಿ ಹಾಸ್ಪಿಟ್ಲಲ್ಲಿ ಯಾವ ಥರ ಚೆಕಪ್ಸ್ ಇರುತ್ತೆ, ಏನು ತಿನ್ನಬಾರ್ದು ಏನು ತಿನ್ನಬೇಕು ಅಂತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ನನ್ನದು ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇದ್ದರೂ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿ ಕನ್ಫರ್ಮ್ ಯಾವಾಗ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪೀರಿಯಡ್ ಮಿಸ್ ಆಗಿ 1-2 ಡೇಸ್ಗೆ ಚೆಕ್ ಮಾಡ್ಕೊಳ್ತಾರೆ. ದಯವಿಟ್ಟು ಆ ಥರ ತಪ್ಪು ಮಾಡಬೇಡಿ. ಅಷ್ಟು ಬೇಗ ನಮಗೆ ಪ್ರೆಗ್ನೆಂಟ್ ಹೌದು ಅಲ್ಲ ಅಂತ ಗೊತ್ತಾಗಲ್ಲ. ಮಿನಿಮಮ್ 15 ದಿನ ಆಗಲೇಬೇಕು ನಾವು ಪ್ರೆಗ್ನೆಂಟ್ ಹೌದು ಅಲ್ಲ ಅಂತೇಳಿ ಕನ್ಫರ್ಮ್ ಮಾಡಲಿಕ್ಕೆ. ಅಂದರೆ 6 ವಾರಕ್ಕೆ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಅಂದರೆ ಯಾವ ಥರ ಅಂದರೆ, ನೀವು ಲಾಸ್ಟ್ ಮಂತ್ 1ನೇ ತಾರೀಕು ಪೀರಿಯಡ್ ಆಗಿದ್ದರೆ ಈ ತಿಂಗಳು 1ನೇ ತಾರೀಕಿಗೆ ನೀವು ಡೇಟ್ ಆಗಬೇಕಿತ್ತು, ಬಟ್ ಆಗಿಲ್ಲ, ಪೀರಿಯಡ್ ಆಗಿಲ್ಲ. ನೀವು ಯಾವಾಗ ಚೆಕ್ ಮಾಡ್ಕೋಬೇಕು ಅಂದರೆ 15 ದಿನಕ್ಕೆ ಚೆಕ್ ಮಾಡಬೇಕು. ಅಂದರೆ 1ನೇ ತಾರೀಕು ಆಗಬೇಕಿತ್ತು, ಆಗಿಲ್ಲ, 15ನೇ ತಾರೀಕಿಗೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವೊಬ್ಬರಿಗೆ ಬೇಗ ಗೊತ್ತಾಗುತ್ತೆ, 10ನೇ ದಿನಕ್ಕೆ ಗೊತ್ತಾಗುತ್ತೆ, ಕೆಲವೊಬ್ಬರಲ್ಲಿ ಬೇಗ ಗೊತ್ತಾಗಲ್ಲ. ಮಿನಿಮಮ್ 15 ದಿನಕ್ಕಂತೂ ಗೊತ್ತಾಗೇ ಆಗುತ್ತೆ. ಅಲ್ಲಿಗೆ 6 ವಾರ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಬೇಕು. ಅಂದರೆ 1.5 ತಿಂಗಳು ಅಂತ ಹೇಳಿ. ಓಕೆನಾ? ಅದು ಬಂದು 45 ಡೇಸ್ಗೆ ಎಲ್ಲರಿಗೂ ಪ್ರೆಗ್ನೆಂಟ್ ಇರೋ ಲೇಡೀಸ್ಗೆ ಹಾರ್ಮೋನ್ ಅನ್ನೋದು ಯೂರಿನಲ್ಲಿ ಗೊತ್ತಾಗೇ ಆಗುತ್ತೆ. 45 ಡೇಸ್ಗೆ ಪ್ರೆಗ್ನೆನ್ಸಿ ಹಾರ್ಮೋನ್ ಅನ್ನೋದು ಯೂರಿನಲ್ಲಿ ಮಿಕ್ಸ್ ಆಗುತ್ತೆ. ಹಂಗಾಗಿ ನಮಗೆ 45 ಡೇಸ್ಗೆ ಪಕ್ಕ ಆಗುತ್ತೆ ನಾವು ಪ್ರೆಗ್ನೆಂಟ್ ಹೌದು ಅಲ್ಲೋ ಅಂತ ಹೇಳಿ. ಓಕೆ, ಇದರಲ್ಲಿ ನಾವು ಪ್ರೆಗ್ನೆಂಟ್ ಹೌದು ಅಲ್ಲೋ ಅಂತೇಳಿ ಬೇಗ ಗೊತ್ತಾಗುತ್ತೆ. ಇನ್ನೂ ಕೆಲವು ಜನದಲ್ಲಿ ಗೊತ್ತಾಗೋದೇ ಇಲ್ಲ. ನಾನು ಹೇಳಿದ ಥರನೇ ನೀವು 1.5 ತಿಂಗಳು ಚೆಕಪ್ ಮಾಡಿಕೊಂಡ್ರು ನಿಮಗೆ ಕನ್ಫರ್ಮ್ ಆಗಿರಲ್ಲ, ನೆಗೆಟಿವ್ ಅಂತಲೇ ಬಂದಿರುತ್ತೆ. ಆಗ ನೀವು ಏನು ಮಾಡಬೇಕು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ನೀವು 1 ತಿಂಗಳ ಮೇಲೆ 15 ದಿನ ಆದರೂ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡಿಕೊಂಡ್ರು ನಿಮಗೆ ಕನ್ಫರ್ಮ್ ಆಗಿಲ್ಲ ಪ್ರೆಗ್ನೆನ್ಸಿ ಅಂತ ಹೇಳಿದರೆ ನೀವು ಲೇಟ್ ಮಾಡಬೇಡಿ. ಹಾಸ್ಪಿಟ್ಲಲ್ಲಿ ಹೋಗಿ ಅವರು ಬ್ಲಡ್ ಚೆಕಪ್ ಕೊಡ್ತಾರೆ. ನಮ್ಗೆ ಯೂರಿನಲ್ಲಿ ಗೊತ್ತಾಗಲಿಲ್ಲ ಅಂದರೂ ಬ್ಲಡ್ ಚೆಕಪ್ಪಲ್ಲಿ ನಮಗೆ ಪ್ರೆಗ್ನೆಂಟ್ ಹೌದೋ ಅಲ್ಲೋ ಅನ್ನೋದು ಗೊತ್ತಾಗೇ ಆಗುತ್ತೆ. ಹಾಸ್ಪಿಟ್ಲಲ್ಲಿ ನಿಮಗೆ HCG ಅಂತ ಹೇಳಿ ಬ್ಲಡ್ ಚೆಕಪ್ ಮಾಡ್ತಾರೆ. ಆ ಮುಖಾಂತರ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಅದೇನೇ ನಿಮಗೆ ಹೆಲ್ತ್ ಇಶ್ಯೂ ಇದ್ದರೂ ಬ್ಲಡ್ಡಿಂದ ಗೊತ್ತಾಗೇ ಆಗುತ್ತೆ ಅಲ್ವಾ. ಹಾಗಾಗಿ ಪ್ರೆಗ್ನೆನ್ಸಿ ಹಾರ್ಮೋನು ಸಹ ಬ್ಲಡ್ಡಲ್ಲಿ ಸೇರ್ಪಡೆಗೊಂಡು ನಾವು ಪ್ರೆಗ್ನೆಂಟ್ ಹೌದೋ ಅಲ್ಲೋ ಅಂತ ಹೇಳಿ ಬ್ಲಡ್ ಚೆಕಪ್ಪಲ್ಲಿ ಗೊತ್ತಾಗುತ್ತೆ ನಮಗೆ. ಬ್ಲಡ್ ಚೆಕಪ್ಪಿಂದ ನೀವು ಪ್ರೆಗ್ನೆಂಟ್ ಹೌದು ಅಂತ ನಿಮಗೆ ಕನ್ಫರ್ಮ್ ಆಯಿತು ಅಂದರೆ ಅಲ್ಲಿಗೆ ನೀವು 6 ವಾರಗಳ ಗರ್ಭಿಣಿ, ಅಂದರೆ 1.5 ತಿಂಗಳು ನಿಮಗೆ. ಓಕೆನಾ? ಇದಾಗೂ ಬಂದು ಮೂಡ್ ಸ್ವಿಂಗ್ಸ್. ಓಲ್ಡ್ ಪ್ರೆಗ್ನೆನ್ಸಿ ಮೂಡ್ ಸ್ವಿಂಗ್ಸ್ ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ. ಒಂದು ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಇರಲ್ಲ. ನಾವು ಒಂದೊಂದ್ಸಲ ನಗು ಬರುತ್ತೆ, ಒಂದೊಂದ್ಸಲ ಕೋಪ ಬರುತ್ತೆ. ಕಾರಣನೇ ಇರಲ್ಲ ನಮಗೆ ಕೋಪ ಆಗಲಿಕ್ಕೆ, ನಗು ಬರಲಿಕ್ಕೆ, ಜಗಳ ಆಡೋಕ್ಕೆ, ಅಳೋದಕ್ಕೆ, ನಮಗೆ ಯಾವುದಕ್ಕೂ ಕಾರಣನೇ ಇರಲ್ಲ. ರೀಸನ್ ಇಲ್ಲದೆ ನಾವು ಸುಮ್ಮನೆ ಮೂಡ್ ಸ್ವಿಂಗ್ಸ್ ಅನ್ನೋದು ಆಗ್ತಾಯಿರುತ್ತೆ. ಮೂಡ್ ಸ್ವಿಂಗ್ಸ್ ಏನಕ್ಕಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇರುತ್ತೆ. ಹಂಗಾಗಿ ನಮಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬ ಆಗ್ತಾ ಇರುತ್ತೆ. ಯಾರೂ ಭಯಪಡಬೇಡಿ, ದಿಸ್ ಈಸ್ ನಾರ್ಮಲ್. ಓಕೆನಾ? 3ನೇದಾಗೂ ಬಂದು ಮಾರ್ನಿಂಗ್ ಸಿಕ್ನೆಸ್. ಪ್ರೆಗ್ನೆನ್ಸಿಯಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಆಯಿತಾ? 4 ತಿಂಗಳವರೆಗೆ ಬಂದು ಇದು ಕಾಮನ್ ಆಗಿರುತ್ತೆ. ನೀರು ಕುಡಿದ್ರೆ ಸಾಕು ವಾಮಿಟ್ ಆಗ್ತಾ ಇರುತ್ತೆ. ನಂಗೆ ಊಟ ನೋಡಿದ್ರೆ ಸಾಕು ಊಟ ಹೋಗ್ತಾ ಇರಲ್ಲ, ಆ ರೀತಿ ಅನಿಸುತ್ತೆ. ನಮ್ಗೆ ವಾಮಿಟ್ ಆಗುತ್ತೆ ಅಂತೇಳಿ ದಯವಿಟ್ಟು ಯಾರು ಊಟನ ಸ್ಕಿಪ್ ಮಾಡಬೇಡಿ ಪ್ಲೀಸ್. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಊಟ ಮಾಡಿ. ಓಕೆನಾ? ಫ್ರೂಟ್ಸ್ಗಳು ತೊಗೊಳ್ಳಿ ಜಾಸ್ತಿ, ಅತಿ ಹೆಚ್ಚಾಗಿ ಹಣ್ಣುಗಳು ತಿನ್ನಿ, ಸೊಪ್ಪುಗಳು ತಿನ್ನಿ, ತರಕಾರಿಗಳು ತಿನ್ನಿ. ನನಗೆ ವಾಮಿಟ್ ಆಗುತ್ತೆ, ನಂಗೆ ಅನ್ನ ನೋಡಿರೋ ವಾಮಿಟ್ ಆಗುತ್ತೆ, ನನಗೆ ಊಟ ನೋಡಿರೋ ವಾಮಿಟ್ ಆಗುತ್ತೆ ಅಂತ ಪ್ಲೀಸ್ ದಯವಿಟ್ಟು ಯಾರೂ ಹಾಗೆ ಇರಬೇಡಿ. ಓಕೆನಾ? ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಊಟ ಮಾಡಿ. ಮೀರಿ ನಿಮಗೆ ಊಟ ನೋಡಿದ್ರೆ ನನಗೆ ಆಗ್ತಾನೇ ಇಲ್ಲ ಅಂದರೆ ದಯವಿಟ್ಟು ಗಂಜಿ ಮಾಡ್ಕೊಂಡು ಕುಡೀರಿ. ರಾಗಿ ಗಂಜಿ ಕುಡೀರಿ, ರವೆ ಗಂಜಿ ಕುಡೀರಿ, ಬಾರ್ಲಿ ಗಂಜಿನ ತುಂಬ ಯೂಸ್ ಇದೆ ಬಾರ್ಲಿ ಗಂಜಿಯಿಂದ. ದಯವಿಟ್ಟು ಅದನ್ನು ಕುಡೀರಿ. ಇದೆಲ್ಲ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಗಂಜಿ ಮಾಡ್ಕೊಂಡು ಕುಡೀರಿ. ರಾಗಿ ಗಂಜಿ ಕುಡೀರಿ, ರವೆ ಗಂಜಿ ಕುಡೀರಿ, ಬಾರ್ಲಿ ಗಂಜಿ ಕುಡೀರಿ. ಗಂಜಿ ಕುಡಿದ್ರೂ ನಮಗೆ ಅಲ್ಪ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅಲ್ವಾ. ಊಟ ಅಂತ ದಯವಿಟ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಊಟ ಮಾಡಿ. ಅತಿ ಹೆಚ್ಚಾಗಿ ನೀರು ಕುಡೀರಿ. ಮಿನಿಮಮ್ ಒಬ್ಬ ಮನುಷ್ಯನ ದಿನಕ್ಕೆ 4 ಲೀಟ್ರ್ ನೀರು ಕುಡಿಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ನೀರು ಕುಡಿಯೋದು ಯಾರೂ ಕಮ್ಮಿ ಮಾಡ್ಕೋಬೇಡಿ. ಆಯಿತಾ? 4 ಲೀಟ್ರು ಮಿನಿಮಮ್ ಕುಡಿಲೇಬೇಕು ನೀವು.
ಪ್ರೆಗ್ನೆನ್ಸಲ್ಲಿ ದಾಳಿಂಬೆ ಮತ್ತು ಬೀಟ್ರೋಟು, ತರಕಾರಿಯಲ್ಲಿ ಬೀಟ್ರೋಟ್ ಇವೆರಡು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ತೊಗೊಳ್ಳಿ ದಾಳಿಂಬೆ ಮತ್ತು ಬೀಟ್ರೋಟ್. ಏನಕ್ಕಂದರೆ ಪ್ರೆಗ್ನೆನ್ಸಿಯಲ್ಲಿ ನಮಗೇನಾದರೂ ಬ್ಲಡ್ ಕಮ್ಮಿ ಇದ್ದರೆ ಇನ್ಕ್ರೀಸ್ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಪ್ರೆಗ್ನೆನ್ಸಿಲೂ ಅಷ್ಟೇ ನನಗೆ ದಾಳಿಂಬೆ ಮತ್ತು ದಾಳಿಂಬೆ ಸುಲ್ಕೊಂಡು ತಿನ್ನಬೇಕಲ್ಲ ಅಂಥೇಳಿ ತಿನ್ನೋದೇ ಬಿಡ್ತಿದ್ದೆ ನಾನು, ಅಷ್ಟು ಸೋಂಬೇರಿ ನಾನು. ನನ್ನ ಪ್ರೆಗ್ನೆನ್ಸಿಲಿ ಏನಾಯಿತು ಅಂದರೆ 4 ತಿಂಗಳಲ್ಲಿ ನನಗೆ 7 ಪಾಯಿಂಟ್ ಬ್ಲಡ್ ಆಯಿತು. ಡಾಕ್ಟ್ರುಗಳು ನಿನಗೆ ಡೆಲಿವರಿ ಟೈಮಲ್ಲಿ ತೊಂದರೆ ಆಗುತ್ತಮ್ಮ, ಬ್ಲಡ್ ಇಷ್ಟೊಂದು ಕಮ್ಮಿ ಇದೆ ಅಂತ ಹೇಳಿದರು. ನಾನು ತುಂಬ ಭಯಪಟ್ಟಿದ್ದೇನಪ್ಪ, ಹಿಂಗೆ ಅಂದ್ಬಿಟ್ಟಿಲ್ಲ, ಏನು ಮಾಡೋದೀಗ ಅಂಥೇಳಿ. ಅವರು ಯಾಕೋ ಇದು ಇನ್ಕ್ರೀಸ್ ಆಗಲ್ಲ, ಮಾತ್ರೆ ಎಲ್ಲ ಕೊಟ್ಟಿದ್ದು, ಆದರೂ ನನಗೆ ಇನ್ಕ್ರೀಸ್ ಆಗ್ತಾನೆ ಇಲ್ಲ ಅಂತ ಹೇಳಿ ಟ್ಯೂಬ್ ಬರೆದಿದ್ರು, ಬ್ಲಡ್ಡಿಂದು ಟ್ಯೂಬ್ ಬರೆದಿದ್ರು. 10 ಟ್ಯೂಬ್ ಹಾಕ್ಸ್ಕೊಂಡಿನ ಅಂತ ಹೇಳಿ ನಾನು 5 ಟ್ಯೂಬ್ ಹಾಕ್ಸಿದೆ. ಇನ್ನು 5 ಟ್ಯೂಬ್ ಹಾಕಲಿಲ್ಲ. ನೋಡೋಣ, ನಾನು ಹುಟ್ಟಲ್ಲಿ ಇಂಪ್ರೂವ್ ಮಾಡ್ಕೊಳೋಣ, ಮನಸ್ಸಿಗಿಂತ ದೊಡ್ಡದು ಯಾವುದೂ ಅಲ್ಲ ಅಲ್ವಾ. ಹಂಗಾಗಿ ನಾನು ಪ್ರತಿದಿನ ಒಂದು ದಾಳಿಂಬೆ ತಿಂತಿದ್ದೆ, ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ನೀವು ಯಾವ ಥರನಾರು ತೊಗೊಳ್ಳಿ, ಒಟ್ಟು ಬೀಟ್ರೋಟ್ ತೊಗೊಳ್ಳಿ. ಬೀಟ್ರೋಟ್ ಪಲ್ಯನಾದ್ರು ಮಾಡ್ಕೊತೀನಿ, ಚಪಾತಿನಾರು ಮಾಡ್ಕೊತೀನಿ, ಜ್ಯೂಸ್ ಆದರೂ ಮಾಡ್ಕೊಂಡು ಕುಡೀರಿ, ಏನಾದರೂ ಮಾಡ್ಕೊಂಡು ಕುಡೀರಿ, ಒಟ್ಟು ಆದಷ್ಟು ತೊಗೊಳ್ಳಿ. ಆವಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಬ್ಲಡ್ ಆ ಥರ ತಿಂದು ಜ್ಯೂಸ್ ಕುಡಿತಿದ್ದೆ, ದಾಳಿಂಬೆ ತಿಂದು ನನ್ನ ಲಾಸ್ಟ್ ಇನ್ನೇನು ಡೆಲಿವರಿ ಹೋದಾಗ ಬ್ಲಡ್ ಚೆಕಪ್ ಮಾಡಿದಾಗ 13 ಪಾಯಿಂಟ್ ಬ್ಲಡ್ ಆಗಿತ್ತು. ನನಗೆ ಖುಷಿ ಆಯಿತು. ನಾನು ಮನಸ್ಸು ಮಾಡಿ ತಿಂದಕ್ಕೆಲ್ಲ, ನಾನು ದಾಳಿಂಬೆ ಸುಲ್ಕೊಂಡು ತಿನ್ನಬೇಕಲ್ಲ ಅಂತೇಳಿ ಅಷ್ಟು ಸೋಂಬೇರಿತನದಿಂದ ತಿಂದೆ. ನಾನು ಅವಾಯ್ಡ್ ಮಾಡಿದ್ದಕ್ಕೆ ನಂಗೆ ಅದು ಏನು ಅಂತೇಳಿ ನನಗೆ ಅರ್ಥ ಆಯಿತು. ದಾಳಿಂಬೆ ಮತ್ತು ಬೀಟ್ರೂಟ್ ಅಂತ ಯಾರು ಮಿಸ್ ಮಾಡಿಬಿಡಿ, ಎಲ್ಲ ಹಣ್ಣು ತೊಗೊಳ್ಳಿ, ಯಾವ ಹಣ್ಣು ಕೆಟ್ಟದು ಅಂತ ಹೇಳಲ್ಲ. ನಾನು ಬ್ಲಡ್ ಇಂಪ್ರೂವ್ ಆಗಲಿ ಅಂತ ಇವೆರಡು ಮಾತ್ರ ದಯವಿಟ್ಟು ಯಾರು ಸ್ಕಿಪ್ ಮಾಡಿಬಿಡಿ, ತೊಗೊಳ್ಳಿ ಅಂತ ಹೇಳಿದ್ದೀನಿ. ಅಷ್ಟೊಂದು ಶೂಟ್ ತೊಗೊಳ್ಳಿ ಬೀಟ್ರೂಟ್ ಮತ್ತು ದಾಳಿಂಬೆ. ಓಕೆನಾ? ನೀರು ಕುಡೀರಿ, ಹೆಚ್ಚಾಗಿ ನೀರು ಕುಡೀರಿ, ಯಾಕಂದರೆ ನಮ್ಮ ಹೊಟ್ಟೆಯಲ್ಲಿ ಮಗು ಸುತ್ತ ನೀರೇ ಇರುತ್ತೆ. ಓಕೆ, ಅದು ಮಾತ್ರ ಯಾವುದೇ ಕಾಲ ಕಮ್ಮಿ ಆಗಬಾರ್ದು. ನೀರು ಕುಡೀರಿ, ಅತಿ ಹೆಚ್ಚಾಗಿ ನೀರು ಕುಡೀರಿ, ತರಕಾರಿಗಳು ತಿನ್ನಿ, ಹಣ್ಣು ತಿನ್ನಿರಿ, ಸೊಪ್ಪುಗಳು ತಿನ್ನಿ, ಎಲ್ಲನೂ ಒಳ್ಳೆಯದೇ ನಮ್ಮ ದೇಹಕ್ಕೆ. ಎಲ್ಲದರಲ್ಲೂ ಒಂದೊಂದು ಅಂಶ ಅನ್ನೋದು ಇದ್ದೇ ಇರುತ್ತೆ. ಆಗುತ್ತೆ, ಸುಸ್ತಾಗುತ್ತೆ ಅಂತೇಳಿ ಊಟ ಮಾಡದೇ ಇರಬೇಡ್ರಿ. ಅಟ್ಲೀಸ್ಟ್ ಜ್ಯೂಸ್ ಆದರೂ ತೊಗೊಳ್ಳಿ. ನಿಮ್ಗೆ ಜಾಸ್ತಿ ವಾಮಿಟ್ ಆಗುತ್ತೆ ಅಂದರೆ ಒಂದು ಲೋಟ ನೀರಿಗೆ ನಿಂಬೆ ರಸ ಹಾಕ್ಕೊಂಡು ಕುಡೀರಿ. ಅಂತೂ ನೀರು ನಿಮಗೆ ಕಮ್ಮಿ ಆಗಲಿಲ್ಲ ಅಂದರೆ ನಿಮ್ಮ ಡಾಕ್ಟ್ರಿಗೆ ಹೇಳ್ಕೊಂಡು ನೀವು ಮಾತ್ರೆಗಳು ತೊಗೊಂಡು ನುಂಗ್ಬೋದು. ಯಾವುದೇ ಕಾರಣಕ್ಕೂ ಡಾಕ್ಟ್ರದ್ದು ಪರ್ಮಿಷನ್ ಇಲ್ಲ ನೀವು ಸಿಕ್ಕಿದ ಮಾತ್ರೆಗಳು ತೊಗೋಬೇಡಿ. ಹೊಟ್ಟೆ ನೋವು, ಕೆಲವೊಬ್ರು ಹೇಳ್ತಾರೆ ಹೊಟ್ಟೆ ನೋವು ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಕೆಲವೊಬ್ಬರಿಗೆ ಬಂದು ಹೊಟ್ಟೆ ನೋವು ಅನ್ನೋದು ಬರುತ್ತೆ. ಅದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ, ಹೊರಗಡೆ ಮೆಡಿಕಲಲ್ಲಿ ಹೋಗಿ ಗುಳಿಗೆ ತಗೊಂಡು ನುಂಗ್ತಾರೆ. ದಯವಿಟ್ಟು ಇದು ಯಾರೂ ಮಾಡಬೇಡಿ. ಡಾಕ್ಟ್ರು ಬರ್ಕೊಟ್ರೆ ಮಾತ್ರ ನೀವು ನುಂಗಬೇಕು ಹೊರತು ನಿಮಗೆ ತಿಂದಂಗೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮಾತ್ರೆ ತೊಗೊಳಕ್ಕೆ ಹೋಗಬೇಡಿ. ನೋವು ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ ನಾನು. ಹೊಟ್ಟೆ ನೋವು ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಪ್ಲಾಸೆಂಟ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ, ಹಾಗೂ ಜೊತೆ ಮಗು ಅನ್ನೋದು ಸೃಷ್ಟಿ ಆಗ್ತಾ ಇರುತ್ತೆ. ಹಂಗಾಗಿ ನಮಗೆ ಕೆಳ ಹೊಟ್ಟೆ ಭಾಗ ಕೆಲವೊಬ್ರಿಗೆ ನೋವು ಬರುತ್ತೆ, ಇನ್ನು ಕೆಲವೊಬ್ರಲ್ಲಿ ನೋವು ಕಾಣಿಸ್ಕೊಳಲ್ಲ, ಕೆಲವೊಬ್ರಿಗೆ ನೋವು ಬರುತ್ತೆ. ನನಗೆ ಹೊಟ್ಟೆ ನೋವು ಬರುತ್ತೆ ಅಂತೇಳಿ ಸಿಕ್ಕಿದ ಮಾತ್ರೆಗಳನ್ನ ನುಂಗಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಡಾಕ್ಟ್ರು ಬರ್ಕೊಟ್ಟಿದ್ರೆ ಮಾತ್ರ ನೀವು ಮಾತ್ರೆಗಳು ನುಂಗಿ. ನಿಮಗೆ ಹೊಟ್ಟೆ ನೋವಿಗೆ ನಾನೇ ಏನಾದರೂ ಮಾಡ್ಕೋಬೇಕು ಅಂತ ಇದ್ದರೆ ನಿಮಗೆ ಹೊಟ್ಟೆ ನೋವು ಲೈಟಾಗಿ ಹೊಟ್ಟೆ ಮೇಲೆ ಮಸಾಜ್ ಮಾಡ್ಬೋದು ನೀವು. ಅದು ಬಿಟ್ಟರೆ ನೀವು ಯಾವುದೇ ಥರ ಟ್ಯಾಬ್ಲೆಟ್ನ ನುಂಗೋಕ್ಕೆ ಹೋಗಬೇಡಿ ಹೊಟ್ಟೆ ನೋವು ಬಂತು ಅಂತ ಹೇಳಿ ಪ್ರೆಗ್ನೆಂಟ್ ಇರೋರು. ಓಕೆನಾ? ಯಾವ ಥರ ಆಯಿಲ್ ಮಸಾಜ್ ಮಾಡಬೇಕಂದ್ರೆ ಹರಳೆಣ್ಣೆ ಬರುತ್ತೆ, ಹರಳೆಣ್ಣೆನ ಒಂದು ಚಮಚ ತೊಗೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಉಗುರು ಬೆಚ್ಚಗಿದ್ದಾಗ ಹೊಕ್ಕಳದ ಮೇಲೆ ಹಾಕ್ಕೊಂಡು ಹೊಟ್ಟೆ ಸುತ್ತ ಲೈಟಾಗಿ ಮಸಾಜ್ ಕೊಡಿ. ಓಕೆನಾ? ಇಷ್ಟೇ. ಇದು ಬಿಟ್ಟರೆ ನಾವು ಮನೇಲಿ ಯಾವುದೇ ಥರ ಹೊಟ್ಟೆ ನೋವು ಪರಿಹಾರ ಇಲ್ಲ ಅಂತ ನನ್ನ ಅಭಿಪ್ರಾಯ. ಫಿಸಿಕಲಿ ಸ್ಟ್ರಾಂಗ್ ಆಗಿರಿ ನೀವು. ಈಗ ಒಬ್ಬಲ್ಲ ಇಬ್ಬರು, ಕೆಲವೊಬ್ರು ಹೇಳ್ತಾರೆ ನಿಮ್ಮ ಹೊಟ್ಟೆಲಿ ಇನ್ನೊಂದಿದೆ, ಇಬ್ಬರು ತಿನ್ನೋ ಅಷ್ಟು ನೀವು ಊಟ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಿಮ್ಗೆ ಎಷ್ಟು ಸಿಕ್ತೋ ಅಷ್ಟು ಊಟ ಮಾಡಿ ಒಟ್ಟು ಅಷ್ಟೇ. ನಾನು ಜಾಸ್ತಿ ಊಟದ ಬಗ್ಗೆನೇ ಒತ್ತು ಕೊಡ್ತಾ ಇದ್ದೀನಿ ನಿಮಗೆ. ನಿಮ್ಗೆ ಅನಿಸ್ಬೋದು ಇವರು ಏನಪ್ಪ ಇಷ್ಟೊಂದು ಬರೀ ಊಟದ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ನಾನು ಹೇಳ್ತಿದ್ದೆ, ಯಾಕಂದರೆ ನಾನು ಅನುಭವಿಸ್ಬಿಟ್ಟಿದ್ದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಹಂಗಾಗಿ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇರೋದು. ಊಟ ಮಾಡಿ, ಹಣ್ಣುಗಳು ತಿನ್ನಿ. ಅಟ್ಲೀಸ್ಟ್ ನಿಮ್ಗೆ ಊಟ ಮಾಡೋಕ್ಕಾಗಲಿಲ್ಲ, ನಾನು ಹೇಳಿದ್ದೀನಿ ಗಂಜಿಗಳು ಅದು ಮಾಡ್ಕೊಂಡು ಕುಡೀರಿ. ನಿಮಗೆ ಮನೇಲಿ ಯಾರಾದರೂ ಮಾಡಿಕೊಡೋರಿದ್ದರೆ ಅವ್ರಿಗೆ ಹೇಳಿಸ್ಕೊಂಡು ಮಾಡ್ಕೊಂಡು ಕುಡೀರಿ, ನೀರು ಕುಡೀರಿ ಅಂತ ಹೇಳಿದ್ದೀನಿ ನಾನು. ಓಕೆನಾ? ನೆಕ್ಸ್ಟ್ ಬಂದು ಹಾಸ್ಪಿಟ್ಲಲ್ಲಿ ಯಾವ್ಯಾವ ಥರ ಚೆಕಪ್ಸ್ ಇರುತ್ತೆ ಅಂತ ಹೇಳ್ತೀನಿ. ನಾವು ಸ್ಟಾರ್ಟಿಂಗ್ ಹೋದಾಗ ಇರುತ್ತೆ ಮತ್ತು ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅನ್ನೋದು ಇರುತ್ತೆ. ಓಕೆನಾ? ನೀವು ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಮುಂದೆ ಯಾವುದೇ ನಿಮ್ಮ ಬಾಡಿಯಲ್ಲಿ ನಿಮ್ಮ ದೇಹದಲ್ಲಿ ಯಾವುದೇ ಥರ
ಸಮಸ್ಯೆ ಇದ್ದರೂ ದಯವಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟ್ರ್ ಮುಂದೆ ನಿಮ್ಗೆ ಹೇಳಿ. ಯಾವುದೇ ಕಾರಣಕ್ಕೆ ಮುಚ್ಚಿಟ್ಕೋಬೇಡಿ. ಯಾವ ಥರ ಅಂದರೆ PCOD ಇರುತ್ತೆ, PCOS ಇರುತ್ತೆ, ಥೈರಾಯ್ಡ್ ಇರುತ್ತೆ, ಶುಗರ್ ಇರುತ್ತೆ. ನಿಮ್ಮ ಹತ್ರ ಇದು ಯಾವುದೇ ರೀತಿ ತೊಂದರೆಗಳಿದ್ದರೆ ದಯವಿಟ್ಟು ಡಾಕ್ಟ್ರಿಗೆ ಹೇಳಿ. ಇದಕ್ಕೆ ನಿಮಗೆ ಪ್ರೆಗ್ನೆಂಟ್ ಇದ್ದೀರಾ ಈ ಥರ ಸಮಸ್ಯೆಗಳು ನಿಮ್ಮಲ್ಲಿದೆ ಅಂದರೆ ಅವ್ರು ಅದಕ್ಕಂತಲೇ ಬೇರೆ ಟ್ಯಾಬ್ಲೆಟ್ಸು ಅವೆಲ್ಲ ಬರೀತಾರೆ. ಓಕೆನಾ? ಅದಕ್ಕಂತಲೇ ಬೇರೆ ಥರ ಸಪ್ಲಿಮೆಂಟ್ ಇರುತ್ತೆ. ನೀವೇನು ಹೇಳ್ದೆ ನೀವು ಸುಮ್ಮನೆ ಇದ್ದರೆ ಅವ್ರು ಕಾಮನಾಗಿ ಬರೀತಾರೆ. ನೀವು ಈ ತಪ್ಪು ಮಾಡಬೇಡಿ. ನಿಮ್ಮ ಯಾವುದೇ ಥರ ಮುಜುಗರ ಇಲ್ಲ. ಅದು ನಮ್ಮ ದೇಹದಲ್ಲಿರೋದು ಹೇಳ್ಕೊಂಡ್ರೆ ಯಾವುದು ತಪ್ಪಲ್ಲ ಅಲ್ವಾ? ಡಾಕ್ಟ್ರು ಮುಂದೆ ಹೇಳಿ ಅದಕ್ಕಂತಲೇ ಬೇರೆ ಸಪ್ಲಿಮೆಂಟಿಗೆ ಕೊಡ್ತಾರೆ. ಫಸ್ಟ್ ಬಂದು ಬ್ಲಡ್ ಇಂಪ್ರೂವ್ ಆಗೋದು ಕೊಡ್ತಾರೆ ಡಾಕ್ಟ್ರು ಕೂಡ. ನಮ್ಮ ಬ್ಲಡ್ ಚೆಕಪ್ ನೋಡಿ ಎಷ್ಟಿದೆ, ಎಷ್ಟು ಪಾಯಿಂಟ್ ಇದೆ ಅಂತ ಹೇಳಿ. ನೆಕ್ಸ್ಟ್ ಒಂದು ಐರನ್ನು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾರೆ. ವಾಮಿಟ್ ಆಗ್ತಾ ಇದ್ದರೆ ದಯವಿಟ್ಟು ನಿಮಗೆ ವಾಮಿಟ್ ಕಂಟ್ರೋಲ್ ಆಗಲಿಲ್ಲ, ಏನು ಮಾಡಿದ್ರು ಅಂದರೆ ವಾಮಿಟಿನ ನೀವು ಹೇಳಿ ಡಾಕ್ಟ್ರಿಗೆ ಹೇಳಿ ಬರ್ಸ್ಕೊಂಡು ಬನ್ನಿ, ತೊಗೊಳ್ಳಿ. ಊಟಕ್ಕಿಂತ ಮುಂಚೆ ನಿಮ್ಗೆ ಕೇಳ್ತಾರೆ ಅವ್ರ ಬೆಳಿಗ್ಗೆ. ಫಿಸಿಕಲಿ ಸ್ಟ್ರಾಂಗ್ ಆಗಿರಿ. ನೀವು ಈಗ ಇಬ್ಬರು ನಿಮ್ಮ ಪಾಪ ಬಗ್ಗೆ ತುಂಬ ಆಸೆ ಕನಸುಗಳು ಇಟ್ಕೊಂಡಿರ್ತೀರ ಅಲ್ವಾ? ಹಾಗಾಗಿ ಸ್ಟ್ರಾಂಗ್ ಆಗಿರಿ. ಯಾವುದೇ ಥರ ಅಳೋದು ಆ ಥರ ಏನು ಮಾಡೋಕ್ಕೆ ಹೋಗಬೇಡ್ರಿ. ಯಾವುದೇ ಥರ ಚಿಂತೆ ಮಾಡಬೇಡಿ. ನೀವು ಆರಾಮಾಗಿ ಕಾಮಾಗಿ ಪಾಸಿಟಿವ್ ಆಗಿದ್ದರೆ ನಿಮ್ಮ ಮಗುನೂ ಅದೇ ಥರ ಇರುತ್ತೆ ಅಲ್ವಾ? ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನಾನು ನಿಮಗೆ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.